ಸ್ನೇಹಿತರೆ, ಉತ್ಥಾನ ದ್ವಾದಶಿಗೆ ಸಂಬಂಧಿಸಿದಂತೆ ಅಥವಾ ತುಳಸಿ ಪೂಜೆಗೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಮಾಹಿತಿ ಅನ್ನುವಂಥದ್ದನ್ನ ನಾನು ಈ ಹಿಂದೆ ನಿಮ್ಗೆ ಒದಗಿಸಿದ್ದೇನೆ. ಅದನ್ನ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸರಿ ಆ ವಿಡಿಯೋ ಎನ್ನುವಂಥದ್ದನ್ನ ನೋಡ್ಕೊಳ್ಳಿ, ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನ ನೋಡಿ. ತುಳಸಿ ಪೂಜೆಯನ್ನ ಹೇಗೆ ಮಾಡಬೇಕು, ಅದರ ವಿಧಾನ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಮೊದಲು ತುಳಸಿ ಕಟ್ಟೆಯನ್ನ ತುಳಸಿ ಕಟ್ಟೆ ಮತ್ತು ಅದರ ಮುಂದಗಡೆ ತುಂಬಾ ಸ್ವಚ್ಛವಾಗಿ ತೊಳೆದು ರಂಗೋಲಿಯನ್ನ ಹಾಕಬೇಕು. ನಂತರ ತುಳಸಿ ಕಟ್ಟೆಯನ್ನ ಹೂವು ಮತ್ತು ಮಾವಿನ ಎಲೆಗಳಿಂದ ಶೃಂಗಾರ ಎನ್ನುವಂಥದ್ದನ್ನ ಮಾಡಬೇಕು. ನಂತರ ತುಳಸಿ ಕಟ್ಟೆಯ ಸುತ್ತಲೂ ದೀಪಗಳನ್ನ ಹಚ್ಚಬೇಕು. ಇದೆಲ್ಲ ಆದ ನಂತರದಲ್ಲಿ ತುಳಸಿ ಗಿಡದ ಮುಂದೆ ನೆಲ್ಲಿ ಮರದ ಟೊಂಗೆ ಅಥವಾ ನೆಲ್ಲಿ ಗಿಡವನ್ನೆನ್ನುವಂಥದ್ದನ್ನ ಅದರೊಂದಿಗೆ ಇಡಬೇಕು. ಅಲ್ಲಿ ಮಹಾವಿಷ್ಣುವಿನ ವಿಗ್ರಹ ಅಥವಾ ಸಾಲಿಗ್ರಾಮವನ್ನ ಇಡಬೇಕು. ಮೊದಲು ಮನೆ ದೇವರಿಗೆ ಪೂಜೆ ಎನ್ನುವಂಥದ್ದನ್ನ ಮಾಡಿ ನಂತರ ತುಳಸಿ ಪೂಜೆ ಎನ್ನುವಂಥದ್ದನ್ನ ಮಾಡಬೇಕು. ತುಳಸಿ ಮತ್ತು ನೆಲ್ಲಿ ಮರದ ಟೊಂಗೆಗೆ ಹತ್ತಿಯ ಹಾರವನ್ನ ತೊಡಿಸಿ ಮದುವೆ ಶಾಸ್ತ್ರವನ್ನ ನೆರವೇರಿಸಬೇಕು. ಹಿಂದೂ ಸಂಪ್ರದಾಯದಲ್ಲಿ ನಡೆಯುವ ವಿವಾಹದಂತೆಯೇ ಈ ವಿವಾಹವನ್ನು ಆಚರಿಸಬೇಕು. ಸುಮಂಗಲಿಯರು ಮಂಗಳ ದ್ರವ್ಯವನ್ನ ಸಮರ್ಪಿಸಿ ಪೂಜೆ ಎನ್ನುವಂಥದ್ದನ್ನ ಮಾಡಬೇಕು. ತುಳಸಿಯ ಅಷ್ಟೋತ್ತರ ಅಥವಾ ವಿಷ್ಣು ಸೂಕ್ತ ಅಥವಾ ಪುರುಷ ಸೂಕ್ತ ಎನ್ನುವಂಥದ್ದನ್ನ ಪಠಿಸಿ ಪೂಜೆ ಎನ್ನುವಂಥದ್ದನ್ನ ಮಾಡಿದರೆ ತುಂಬಾ ಶ್ರೇಷ್ಠ. ನಂತರ ಪಾನಕ, ಕೋಸುಂಬ್ರಿ ಇದನ್ನೆಲ್ಲ ನೈವೇದ್ಯ ಎನ್ನುವಂಥದ್ದನ್ನ ಮಾಡಿ ಹಂಚಬೇಕು. ನಂತರ ಮನೆಗೆ ಬಂದ ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನ ನೀಡಿ ಸತ್ಕರಿಸುವುದು ವಾಡಿಕೆಯಾಗಿದೆ. ಈ ಸಂಭ್ರಮದ ವಾತಾವರಣಕ್ಕೆ ಪಟಾಕಿಗಳನ್ನೂ ಸಿಡಿಸಿ ಸಂಭ್ರಮಿಸ್ತಾರೆ. ಇದೇ ಕಾರಣಕ್ಕೆ ತುಳಸಿ ಹಬ್ಬಕ್ಕೆ ಕಿರು ದೀಪಾವಳಿ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾದ್ರೆ ಈ ಪೂಜೆ ಎನ್ನುವಂಥದ್ದನ್ನ ಮಾಡಿದ್ರೆ ಏನ್ ಫಲ ಎನ್ನುವಂಥದ್ದು ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ದಾನಗಳಲ್ಲಿ ಸರ್ವೋಚ್ಚವಾದಂತಹ ದಾನ ಅಂದ್ರೆ ಅದು ಕನ್ಯಾದಾನ ಅಂತ ಹೇಳಿ ಹೇಳಲಾಗ್ತದೆ. ಹೆಣ್ಣು ಮಕ್ಕಳು ಇಲ್ಲದವರು ಈ ತುಳಸಿ ವಿವಾಹವನ್ನ ಮಾಡಿದರೆ ಕನ್ಯಾದಾನದ ಫಲವು ನಮಗೆ ಲಭಿಸ್ತದಂತೆ. ಸಂತಾನ ಇಲ್ಲದವರು ತುಳಸಿ ವಿವಾಹವನ್ನ ಮಾಡಿದರೆ ಸಂತಾನ ಫಲ ಪ್ರಾಪ್ತಿಯಾಗ್ತದಂತೆ. ಉತ್ಥಾನ ದ್ವಾದಶಿಯ ದಿನದಂದು ತುಳಸಿಗೆ ಪೂಜೆ ಮಾಡುವುದರಿಂದ ಪ್ರಯಾಗ ಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸಿದ ಫಲವು ಕೂಡ ನಮಗೆ ಲಭಿಸ್ತದಂತೆ. ಮನೆಯಲ್ಲಿ ಮಕ್ಕಳ ವಿವಾಹಕ್ಕೆ ತಡೆಗಳು ಇದ್ದರೆ ದೂರ ಆಗ್ತದಂತೆ. ಮನೆಯವರಿಗೆಲ್ಲ ಉತ್ತಮವಾದಂತಹ ಆರೋಗ್ಯ, ಆಯಸ್ಸು ಎನ್ನುವಂಥದ್ದು ಲಭಿಸ್ತದಂತೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ಎನ್ನುವಂಥದ್ದು ನೆಲೆಸುತ್ತದಂತೆ. ಪ್ರತಿ ಮಹಿಳೆಯೂ ಕೂಡ ತನ್ನ ಪತಿಯ ಆಯಸ್ಸು ವೃದ್ಧಿಯಾಗಲೆಂದು ಈ ತುಳಸಿ ವಿವಾಹ ಎನ್ನುವಂಥದ್ದನ್ನ ಆಚರಿಸಲೇಬೇಕು. ನಮಗೂ ಮಹಾವಿಷ್ಣು ಹಾಗೂ ತುಳಸಿಯ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತೇಳಿ ಮತ್ತು ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು ಕೂಡ ಪ್ರಾರ್ಥಿಸೋಣ.